ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪೀಸ್ಗಳಿಂದ ನಾನು ಬಾಹುಬಲಿ ಸ್ಲೀವ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೆಷ್ಟು ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಂತ ನೋಡೋದಾದರೆ ಬಾರ್ಡರ್ನ 6 ಇಂಚು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, ಈ ಕಡೆ ಅಗಲಕ್ಕೆ ನಾನು ಒಂದು 7.5-8 ಇಂಚು ತೊಗೊಂಡಿದ್ದೀನಿ. ಸೊ ಈ ರೀತಿ 2 ಸ್ಲೀವ್ಗೆ ಆಗುವಾಗೆ 2 ಬಾರ್ಡರ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಸ್ಲೀವ್, ತುಂಬಾ ಲುಕ್ ಕೊಡುತ್ತೆ. ನೋಡಿ, ಈ ರೀತಿ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡಿಕೊಂಡು ಇವಾಗ ಈ ಒಂದನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ತುಂಬಾ ಸಿಂಪಲ್ಲಾಗಿ, ತುಂಬಾ ಈಸಿಯಾಗಿ ನೀವು ಟೈಲರಿಂಗ್ ಈಗ ಕಲಿತೀನಿ ಅನ್ನೋರು ಕೂಡ ಈ ಒಂದು ವಿಡಿಯೋ ನೋಡಿ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು. ನೋಡಿ, ನಾನು 16 ಇಂಚಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಬಟ್ಟೆನ ತಗೊಳ್ತಾ ಇದ್ದೀನಿ. ಹಾಗೆ ಈ ಕಡೆ ಆ ಲೆಂತಿಗೆ 6 ಇಂಚು. ಸೊ ಇದು ಟೋಟಲ್ ಆಗಿ ಇಷ್ಟು ಬರುತ್ತೆ. ಅಂದರೆ ಬಾರ್ಡರ್ 6 ಇಂಚು ತೊಗೊಂಡಿದ್ನಲ್ವ, ಅದು ಸ್ಟಿಚಿಂಗಾಗಿ 5 ಇಂಚ್ ಆಗುತ್ತೆ. ಇದು ಕೂಡ ಸ್ಟಿಚಿಂಗಾಗಿ ಇದು ಕೂಡ 5 ಇಂಚು ಬರುತ್ತೆ. ಎಲ್ಲ ಕುಡಿಸಿ ನಮಗೆ ಟೋಟಲ್ ಆಗಿ ಸ್ಲೀವ್ಸ್ ಬರೋದು 10 ಅಥವಾ 10.5, ಅಂದರೆ ಶೋಲ್ಡರಿಗೆ ಒಂದು ಅರ್ಧ ಇಂಚು ಬರುತ್ತಲ್ವ, 10 ಇಂಚು ನಮಗೆ ಬರುತ್ತೆ ಸ್ಲೀವ್ ಇದು. ಸೊ ನೋಡಿ, ಇಲ್ಲಿ 7 ಇಂಚು ಮಾರ್ಕ್ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಯಾಕಂತಂದರೆ ಇದು ಆರ್ಮೋಲಿಗೆ ಬರುತ್ತೆ ರೌಂಡ್ ಅಪ್ಪಿಗೆ. ಸೊ ಇಲ್ಲಿಂದ ಏನು ಮೇಲ್ಗಡೆ ಇರುತ್ತಲ್ಲ ಅದನ್ನೆಲ್ಲ ನಾವು ಬಫ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿಂದ ನಾವು ಏನು ನಾಚ್ ಹಾಕಿದ್ದೀವಲ್ವ, ಸೊ ಇಲ್ಲಿಂದ ನಾವು ಬಫ್ನ ಚಾಲೂ ಮಾಡಬೇಕು. ನಿಮ್ಗೆ ಹೇಗೆ ಬೇಕು ನೋಡ್ಕೊಳ್ಳಿ, ಸಣ್ಣದಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಲುಕ್ಕು. ನಿಧಾನವಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ನ ತೊಗೊಂಡು ಹೋಗಿ ನಿಮಗೆ ಸ್ಲೀವ್ಸ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ವೇರಿಯೇಷನ್ ಮಾಡ್ಕೊಳ್ಳಿ ಅಳತೆಯಲ್ಲಿ. ಬಾರ್ಡರ್ ಎಷ್ಟು ಬಂದಿರುತ್ತಲ್ವ, ಸೊ ಅದಕ್ಕೆ ಆ ಕಡೆ ಒಂದು ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಬಾರ್ಡರ್ನ ಕಟ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂತ ಸ್ಲೀವ್ಸ್ಗೆ ಲೆಂತಿಗೆ ಬೇಕಂತಂದರೆ ನಾರ್ಮಲ್ ಬಟ್ಟೆನೇ ಕಟ್ ಮಾಡ್ಕೋಬೇಕು. ಈಗ ನಾನು ನಾರ್ಮಲ್ 6 ಇಂಚು ಕಟ್ ಮಾಡ್ಕೊಂಡಿದ್ನಲ್ವ, ನೀವು ಅದನ್ನೇ ಏನು ಮಾಡೋದು 7 ಇಂಚ್ ಮಾಡ್ಕೊಂಡ್ರೆ 11 ಇಂಚು ಸ್ಲೀವ್ ಬೇಕಾದರೆ 7 ಇಂಚ್ ಮಾಡ್ಕೊಳೋದು. ಈ ರೀತಿ ಇದನ್ನೇ ನಾವು ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. ಬಾರ್ಡರಲ್ಲಿ ಬರೀ 1 ಇಂಚ್ ಮಾತ್ರ ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಓಕೆನಾ? ನಾವು ಸ್ಟಿಚ್ ಮಾಡಿದ್ಮೇಲೆ ಓನ್ಲಿ ಬಾರ್ಡರ್ ಮಾತ್ರ ಕಾಣಬೇಕು, ಬಾರ್ಡರ್ನ ಬಿಟ್ಟು ಬೇರೆ ಏನೂ ಕಾಣಬಾರ್ದು ಅಲ್ಲಿ. ನೋಡಿ, ಈ ರೀತಿ ಪ್ಲೇಟ್ಸ್ನ ಇಟ್ಕೋತಾ ಇದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಇಲ್ಲ ನೋಟಿಫಿಕೇಷನ್ ನೀವು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ವೀಡಿಯೋಸ್ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ನೋಡಬೇಕು ಅಂತ ನಿಮಗೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ನ ತೊಗೋತಾ ಇದ್ದೀನಿ. ಈ ಒಂದು ಸ್ಲೀವ್ಸು ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ಬೋದು. ಒಂದು 2-3 ತಿಂಗಳ ಹಿಂದೆ ಈ ಒಂದು ಸ್ಲೀವ್ಸು ತುಂಬಾ ಅಂದರೆ ತುಂಬ ಟ್ರೆಂಡ್ ಆಗಿತ್ತು. ಸೊ ಇವಾಗ ಹೊಲಿಸೋದು ಕಡಿಮೆ ಆಗಿದೆ, ಬಟ್ ಇವರು ಹೊಲಿಸ್ತಾ ಇದ್ದಾರೆ. ಸೊ ನೋಡಿ, ಯಾವ ರೀತಿ ಹೊಲಿತೀನಿ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಈ ಕಡೆ ಕೂಡ ಇನ್ನು ನೀರಿಗೆನ ಇಟ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಶೇಪ್ನ ಕಟ್ ಮಾಡ್ಕೊಂಡಿಲ್ಲ, ನಾರ್ಮಲ್ ಚೌಕಲ್ಲೇ ಕಟ್ ಮಾಡಿಕೊಂಡು ಈ ಪ್ಲೇಟ್ಸ್ನ ನಾನು ಹಿಡಿತಾ ಇದ್ದೀನಿ. ಈಗ ನಾವು ಯಾವ ಸೈಡ್ ಅದನ್ನು ಪ್ಲೇಟ್ಸ್ನ ಹಿಡಿದಿದ್ದೀವಲ್ಲ, ಸೊ ಅದೇ ಕಡೆನೇ ಆಗಬೇಕು. ಒಬ್ರೊಬ್ರು ಹೇಳ್ತಾರೆ ಒಂದು ಕಡೆ ಆದರೆ ಇನ್ನೊಂದು ಸೈಡಿಂದು ಅದರದ್ದು ಆಪೋಸಿಟ್ ನೀರಿಗೆ ಹಿಡಿಬೇಕಂತೆ. ಬಟ್ ಆಪೋಸಿಟ್ಟು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಈ ಥರ ಬಟ್ಟೆಗೆ. ಓಕೆನಾ? ನೀವು ಒಂಥರ ಜಾರ್ಜೆಟ್ ಆದರೆ ಓಕೆ, ಇಂಥ ಬಟ್ಟೆಯಲ್ಲಿ ಉಲ್ಟಾ ಆದರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ 2 ಕೂಡ ಒಂದೇ ಕಡೆ ಪ್ಲೇಟ್ಸ್ ಬರಬೇಕಾಗುತ್ತೆ ಈ ಥರದ್ದಕ್ಕೆ. ನೋಡಿ, 2 ಕೂಡ ಒಂದೇ ಕಡೆ ಮಾಡಿ ನಾನು ಪ್ಲೇಟ್ಸ್ನ ಹಿಡ್ಕೋತಾ ಇದ್ದೀನಿ. ಹಾಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ
ಲೈಕ್ ಸಹ ಮಾಡಿ. ಹಾಗೆ ನಿಮಗೆ ಗೊತ್ತಿರೋರು ಟೇಲರಿಂಗ್ನವರದು ಯಾರಾದರೂ ಇದ್ದೇ ಅವ್ರಿಗೆ ಯೂಸ್ ಆಗುತ್ತೆ ಅಂತಾದರೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾನೆ. ಸೊ ನೋಡಿ, ಇವಾಗ ಪುಟ್ಟದಾಗಿ ಯಾವ ರೀತಿ ನಾನು ಪ್ಲೇಟ್ಸ್ನ ಮಾಡಿದ್ದೀನಿ. ಐರನ್ ಮಾಡೋ ಅವಶ್ಯಕತೆಯೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಪ್ಲೇಟ್ಸು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಈ ರೀತಿ ಸೆಂಟರ್ ಮಾಡಿಕೊಂಡು ಸೆಂಟರ್ಗೆ ಒಂದು ನಾಚ್ ಹಾಕೋಬೇಕಾಗತ್ತೆ, ಯಾಕಂದರೆ ನಮಗೆ ಸ್ಟಿಚಿಂಗಿಗೆ ಗೊತ್ತಾಗಬೇಕಲ್ವ. ಸೊ ಅದಕ್ಕೋಸ್ಕರ ಈ ಕಡೆಯೂ ಕೂಡ ಸೆಂಟರ್ಗೆ ಒಂದು ನಾಚ್ ಹಾಕೋತೀನಿ. ಇವಾಗ ಬಾರ್ಡರ್ ಏನಿತ್ತಲ್ವ, ಸೊ ಆ ಬಾರ್ಡರ್ನ ತೊಗೋಬೇಕು. ಇಲ್ಲಿ ನಾಚ್ ಹಾಕೋಣ ಒಂದು ಸ್ವಲ್ಪ ಲೂಸ್ ಆಯಿತು, ಸೊ ಅದನ್ನು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾಚ್ ಮಾಡ್ಕೊಂಡಲ್ವಾ, ಸ್ಟಿಚ್ಚಿಗೆ ನಾಚ್ ಕೂಗ್ತದೆ, ಸೊ ಹಾಗಾಗಿ ಇವಾಗ ಬಾರ್ಡರ್ ತೊಗೋಬೇಕು. ನೋಡಿ, ಬಾರ್ಡರ್ ಇದು ಬಾರ್ಡರ್ ಆಯ್ತಲ್ವ. ಸೊ ಇವಾಗ ಇದನ್ನು ಕೂಡ ಈ ರೀತಿ ಸೆಂಟ್ರಲ್ಲಿ ನಾನು ನಾಚ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದ್ರ ಮೇಲೆ ಇದನ್ನು ಇಟ್ಕೋಬೇಕು. ಇಟ್ಕೊಂಡು ನೋಡಿ, ಈ ರೀತಿ ಅರ್ಧ ಇಂಚಿಗೆ ನಾನು ಬಾರ್ಡರಲ್ಲಿ ಏನು ಬಟ್ಟೆ ಬಿಟ್ಟಿದ್ದೀನಲ್ವ, ಸೊ ಅಲ್ಲಿ ಅರ್ಧ ಇಂಚಿಗೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಆದಷ್ಟು ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ, ಬಾರ್ಡರ್ನ ಸ್ಟಿಚ್ ಮಾಡಿದೆ. ಇವಾಗ ಇದಕ್ಕೆ ಒಂದು ಲೈನಿಂಗ್ನ ಕೂಡ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದೇ ಅಳತೆದು ಇವಾಗ ಲೈನಿಂಗ್ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಬಾರ್ಡರ್ ಏನು ಅಳತೆ ತೊಗೊಂಡಿದ್ವಲ್ವ ಅದೇ ಅಳತೆನೇ. ಅದನ್ನು ಕೂಡ ಸೆಂಟರ್ ನಾಚ್ ಮಾಡಿಕೊಂಡು ಇದನ್ನು ಈ ರೀತಿ ಕೆಳಗಡೆ ಇಡಬೇಕು. ನೋಡಿ, ಈ ರೀತಿ ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಮೇಲೆ ಬಾರ್ಡರು, ಸೆಂಟ್ರಲ್ಲಿ ಸ್ಲೀವ್ಸು, ಹಾಗೆ ಕೆಳಗೆ ಲೈನಿಂಗು, ಈ ರೀತಿ 3 ಲೇಯರಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಸೊ ಓಕೆ, ಇವಾಗ ಸ್ಟಿಚ್ ಆಯಿತು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ, ಈ ಒಂದು ಬಾರ್ಡರ್ನ ಓಪನ್ ಮಾಡಿಬಿಟ್ಟು ಈ ಪ್ಲೇಟ್ಸ್ನ ಒಂದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ದಂಗೆ ಮಾಡಿ ಇದನ್ನು ಲೈನಿಂಗ್ನ ಇದಕ್ಕೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾವು ಪ್ಲೇಟ್ಸ್ ಹಿಡಿದಂಥ ಬಟ್ಟೆ ಇದರಲ್ಲಿ ಸಿಗಬಾರ್ದು, ಓಕೆನಾ. ಈ ರೀತಿ ಹಿಡ್ಕೊಂಡು ಇವಾಗ ಇಲ್ಲಿ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ದಂಡಿಗೆ ಹೊಲ್ಕೋಬೇಡಿ, ಯಾಕಂದರೆ ಎಳೆ ಬಿಚ್ಚೋ ಕಾರಣಕ್ಕೆ ಎಳೆ ಬಿಚ್ಕೊಂಡು ಬಂದರೆ ನಾವು ಸ್ಟಿಚ್ ಮಾಡೋಂಥ ಸ್ಟಿಚಸ್ಸು ಬಿಚ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಸ್ಟಿಚ್ ಮಾಡಿದ ನಂತರ ಈ ಪ್ಲೇಟ್ಸಿಂದು ಹೊರಗೆ ಎಳ್ಕೋಬೇಕು. ನೋಡಿ, ಈ ರೀತಿ. ಸೊ ಇವಾಗ ನೋಡ್ತಿರ್ಬೋದು ಯಾವ ರೀತಿ ಸ್ಟಿಚ್ ಆಯಿತು ಅಂತ, ಎಷ್ಟು ನೀಟಾಗಿ ಸ್ಟಿಚ್ ಆಗಿದೆ. ಇವಾಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ, ನೀಟ್ ಕಾಣುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಈ ರೀತಿ ಇದರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು, ಅಂದರೆ ಸ್ವಲ್ಪ ನೀಟ್ ಕಾಣುತ್ತೆ, ಅದಕ್ಕೋಸ್ಕರ. ಇದೇ ರೀತಿ ನಿಮಗೆ ಬೇರೆ ಬೇರೆ ವೀಡಿಯೋಸ್ ಬೇಕು ಅಂತಂದರೆ, ಒಂದು ಟೈಲರಿಂಗ್ ಆಗಲಿ ಅಥವಾ ಸ್ಯಾರಿ ಕುಚ್ಚಾಗಲಿ, ಒಂದು ಏನೋ ಹೆಣ್ಮಕ್ಳದು ಎದ್ರ ಬಗ್ಗೆನಾದರೂ ನನ್ನ ಚಾನಲ್ನಲ್ಲಿ ಎಲ್ಲ ವೀಡಿಯೋಸು ಇದೆ. ಒಮ್ಮೆ ನನ್ನ ಚಾನಲ್ಗೆ ವಿಸಿಟ್ ಕೊಡಿ, ಗೊತ್ತಾಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಪ್ಲೇಟ್ಸ್ ಏನು ನಾವು ಜಾಯಿಂಟ್ ಮಾಡಿರ್ತೀವಲ್ವ, ಸೊ ಅಲ್ಲೂ ಕೂಡ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಯಾವ ರೀತಿ ಈಗ ಫಿನಿಶಿಂಗು ಎಷ್ಟು ಲುಕ್ ಕೊಡ್ತಾ ಇದೆ ಅಂತ. ಸೊ ನೋಡಿ, ಈ ರೀತಿಯಾಗಿ ನಮ್ಮ ಸ್ಲೀವ್ಸು ರೆಡಿಯಾಗಿದೆ. ಇವಾಗ ನಾವು ಇದನ್ನು ಸ್ಲೀವ್ಸು ರೌಂಡಿಂಗ್ ತೊಗೋಬೇಕು. ಇವಾಗ ಸ್ಟ್ರೇಟ್ ಇದೆ ಅಲ್ವಾ, ಸೊ ನಾನು ಆವಾಗಲೇ ಸ್ಲೀವ್ಸಿಂದು ರೌಂಡ್ ತೊಗೊಂಡಿಲ್ಲ, ಹಾಗಾಗಿ. ಸೊ ನೋಡಿ, ಅವ್ರದ್ದು ಸ್ಲೀವ್ಸ್ ರೌಂಡು 5 ಇಂಚು, 4.5 ಇಂಚಿದೆ. ಹಾಗೆ ಇಲ್ಲಿ 2 ಇಂಚ್ ಎಕ್ಸ್ಟ್ರಾಕ್ಕೆ ಮಾರ್ಕ್ ಹಾಕೋತೀನಿ. ಇಲ್ಲಿಂದ
ನೋಡಿ ಸ್ಲೀವ್ಸ್ ನೋಡ್ತಾ ಇರ್ಬೋದು 10.5 ಬಂದಿದೆ. ಅರ್ಧ ಇಂಚು ಸ್ಟಿಚಿಂಗ್ ಹೋದರೆ 10 ಇಂಚು ಕರೆಕ್ಟಾಗಿದೆ. ಇಲ್ಲಿ ನೋಡಿ, ಇಲ್ಲಿಂದ ಮಾರ್ಕ್ ತೊಗೊಂಡಾಗ 10.5 ಇತ್ತಲ್ವ, ಸೊ 10.5ಗೆ ನಾನಿಲ್ಲಿ 2.5 ಮೈನಸ್ ಮಾಡಿಕೊಂಡು ಉಳಿದಿರೋವಂಥಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಆರ್ಮೂಲು ಲೈನ್ ಇಲ್ಲಿ ಕೋರ್ತಾ ಇದೆ 7 ಇಂಚಿಗೆ. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಇದನ್ನು ಇಲ್ಲಿ ಲೈನ್ನ ಡ್ರಾ ಮಾಡ್ಕೋತೀನಿ. ನೋಡಿ, ಈ ರೀತಿ ಲೈನ್ನ ಡ್ರಾ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಇರುವಂಥ ಪೀಸ್ನ. ನೋಡಿ, ಕಟ್ ಮಾಡಿಕೊಂಡೆ. ನೋಡಿ, ಈ ರೀತಿಯಾಗಿ ರೆಡಿ ಆಯಿತು. ನೋಡಿ ಸ್ಲೀವ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ಸ್ಟಿಚ್ನ ಮಾಡಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಸ್ಟಿಚ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು, ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಮ್ಮೆ ಬರ್ತೀನಿ. ಓಕೆ, ಟೇಕ್ ಕೇರ್ ಆ್ಯಂಡ್ ಬಾಯ್.